ನೀವು ಅವ್ರು ಕೇಳ್ಬೇಕು ಹೆಂಗೆ ಅನ್ಯಾಯ ಅದು 70 ಅವ್ರ ಕಾಲದಲ್ಲಿ ಇದ್ದಾಗ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಕಾಲದಲ್ಲಿ ಬಂದಿದ್ದು ಮಾತು ಕೊಟ್ಟಿದ್ದೀವಿ, ಮಾತು ಕೊಟ್ಟಂಗೆ ನಡೆದಿದ್ದೀವಿ. ಸೊ ಅದ್ರಲ್ಲಿ ಅನ್ಯಾಯ ಇಲ್ಲ. ಮತ್ತು ಅವ್ರು ಹೇಳೋರ ವಿರೋಧ ಪಕ್ಷರು ವಿರೋಧ ಮಾಡಿದವ್ರ ಕೆಲಸ ಅಂತ ಅವ್ರದ್ದು ಒಳ್ಳೇದು ಮಾಡಿದ್ರೆ ಒಳ್ಳೇದು ಸ್ವಾಗತ ಮಾಡಬೇಕು. ಎರಡೂ ಸಮಾಜದ ಮುಖಂಡರು ಮತ್ತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳನ್ನು ಚರ್ಚೆ ಮಾಡ್ತಿದ್ದಾರೆ. ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಅವರೇ ಬಂದು ಸಂತೋಷ ವ್ಯಕ್ತ ಮಾಡಿದ್ದಾರೆ CM ಅವ್ರ ಬಂದು. ಸೊ ಎಲ್ಲ ಸ್ಮೂತ್ ಆಗಿದೆ. ಇನ್ನೇನ್ರ ಇದ್ರೆ ಅದು ಹೊಸದು ಹುಡುಕ್ಬೇಕು. ಅವ್ರು BJP ಅವರು ಮತ್ತೇನಿದ್ರು ಹೊಸದು ಹುಡುಕ್ಬೇಕು. ಇದಂತಿ ಕ್ಲೋಸ್ ಆಯ್ತು. ಹೌದು 100% ಆಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಇಶ್ಯೂ ಬೇಕೇನಾದ್ರು. ಇದು ಇಶ್ಯೂ ಚುನಾವಣೆವರೆಗೆ ಮುಂದುವರಿಬೇಕಂತಿತ್ತು. ಆದ್ರೆ ನಮ್ಮವರೆಲ್ಲ ಭಾಳ ಚಾಣಾಕ್ಷತೆಯಿಂದ ಅಂಕಿ ವರ್ಷಗಳ ಮುಂದಿಟ್ಟು ಇದನ್ನ ಸಮಾಜ ಮುಖಂಡಿಸುವ ಇದು ಮುಗಿಸಿದ್ದಾರೆ. ಇದು ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಪಕ್ಷದಿಂದ. ಈಗ ಒಳ ಮೀಸಲಾತಿ ಸಮಸ್ಯೆಯನ್ನು ಬಗೆಹರಿಸಿದೆ. ಅದು ಪಕ್ಷದ ಒಳಗಿನ ಒಳಬೇಗುದಿ ಇನ್ನೂ ಕುದಿತಾ ಇದೆ. ಅದು ಹೆಂಗ್ ಮಾಡ್ತಿಲ್ಲ ABC ಕ್ಯಾಟಗರಿ ಹೆಂಗಾಗಿದೆ ಅದು ಹಂಗಾಗ್ತೈತಿ. ಆ ಬಿಂದು ಈ ಬಿಂದು ಸರ್ಸಾಡಿ ಏನೇನೋ ಮಾಡ್ಯಾರ. ಇದು ಹಂಗಾಗ್ತೈತೆ. ಮೊದಲು ಹೇಳಿದ್ರೆ ನಮ್ಮ ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ, ಬಗೆಹರಿಸ್ತಾರೆ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇರೋದಾರೆ. ಸಮಸ್ಯೆ ಇಲ್ಲದೆ ಯಾವುದೇ ಪಕ್ಷ ಇರೋಲ್ಲ. ಅದನ್ನು ಕಾಲಕ್ಕೆ ಪರಿಹಾರ ಮಾಡುವಂತ ನಮ್ಮ ಹೈಕಮಾಂಡ್ ಅವರು ಮಾಡ್ತಾರೆ. ಪದೇ ಪದೇ ತಾವು ಹೇಳ್ತಾ ಇದ್ದೀವಿ ಗೊಂದಲವನ್ನ ಬಗೆಹರಿಸಬೇಕು ಹೈಕಮಾಂಡ್ ಅವರು. ಯಾಕೆ ತಡ ಮಾಡ್ತಾರೆ? ಬಂದಿದೆ ಕಾಲ ಕೂಡಿ ಬಂದಿದೆ. ಶಾರ್ಟ್ಗೆ ಆಗ್ತದೆ ಈಗ ಪರಿಹಾರ ಮಾಡುವಂತ ಬರ್ತೀವಿ ಮಾಡ್ಲೇಬೇಕು. ಯಾಕಂದ್ರೆ ಅದಕ್ಕೆ ಯಾವ್ದೋ ವಿದ್ಯಾರ್ಥಿ ಮಾಡ್ಲೇಬೇಕು. ಹೈಕಮಾಂಡ್ ಕಾಲ ಸನ್ನಿಧವಾಗಿದೆ. ಮೇ ಚುನಾವಣೆ ಏನು ರಿಸಲ್ಟ್ ಬರ್ತದ ಮುಂಚೆ ಕೂಡ ನೀವು ಅಧ್ಯಕ್ಷ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದು ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ವಿ ಸರ್. ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ. ನಾವು ಹೇಳಿದ್ದು ಗೊಂದಲ ಇದೆ. CM ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅದ್ರ ಅಧ್ಯಕ್ಷ ಬದಲಾವಣೆ CM ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಇದನ್ನ ಹೇಳಿದ್ವಿ. 100% ಇನ್ನೂ 1% ಇಲ್ಲ. ಗೊಂದಲ ಇದೆ. ಅದೇ ಇಲ್ಲ ಪಾರ್ಟಿಕಲಿ ಪಾರ್ಟಿಗೆ ಗೊಂದಲ ಯಾವುದೇ BJPಯಲ್ಲಿ ಗೊಂದಲ ಎಲ್ಲರೂ ಹೌದಾ, JDS ನಲ್ಲಿ ಗೊಂದಲ ಇಲ್ಲ, ಬೇರೆ ಪಾರ್ಟಿ ಬೇರೆ ಪಕ್ಷದಲ್ಲಿ ಗೊಂದಲ ಇದೆ. ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸರಿಪಡಿಸ್ಲಿಕ್ಕೆ ಹೈಕಮಾಂಡ್ ಇದೆ ಮಾಡ್ತಾರೆ. ಈಗ ಮಾಡಿದ್ರೆ ಬದ್ಧತೆಲ್ಲ ಸನ್ನಿಹಿತ ಆಗಿದೆ ಅಂತ ಹೇಳಿಲ್ಲ. ಕಾಲ ಸನ್ನಿಹಿತ ಆಗಿದೆ. ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಏನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಆಗ್ತದೋ ಅದ ಗೊತ್ತಿಲ್ಲ. ಅದನ್ನ ಇತ್ಯರ್ಥ ಮಾಡ್ಬೇಕಾದ್ರೆ ಅಷ್ಟು ಹೇಳೋ ಗೊಂದಲ ಹೆಂಗ್ ಬಗೆಹರ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅದು A ಆಗ್ತದೋ AB ಆಗ್ತದೋ ಹೋಗ್ತಾರೆ. ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದ್ದಾರ, ಮುಂಚೆಯಿಂದ ಹೋಗತ್ತಾರ. ಇದೇನು ಹೊಸದಲ್ಲ. ಅದೆಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ. ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ದೀವಿ. ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ. ಬಹಳಷ್ಟು ಜನ ಟ್ರಾವೆಲ್ ಹಾಕಿದ್ರೆ ಇಬ್ಬರಿಗೆ ಸೀಮಿತ ಆಗ್ತದ ಅಥವಾ ಮತ್ತೊಬ್ರು ಏನಾದ್ರು ಅದು ಅಲ್ಲಿ ಬಿಟ್ಟು ಡೆಲ್ಲಿಯಾಗ ಮಾಡ್ಬೇಕು. ನಮ್ಮ ಕೈಯಲ್ಲಿಲ್ಲ. ಡೆಲ್ಲಿಯಲ್ಲಿ ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.